ಕನ್ನಡ ವಿದ್ಯಾರ್ಥಿಗಳಿಗೆ ಸ್ವಾಗತ. ಹೋದ ತರಗತಿಯಲ್ಲಿ ಕರ್ನಾಟಕದ ದಲಿತ ಬಂಡಾಯ ಪಂಥದ ಪ್ರಮುಖ ಲೇಖಕರಾಗಿರತಕ್ಕಂಥ ಚನ್ನಣ್ಣ ವಾಲಿಕಾರ್ ಅವರ ಬರೆದ ಶಾಸ್ತ್ರಿ ಮಾಸ್ತರ್ ಮತ್ತವರ ಮಕ್ಕಳು ಈ ಒಂದು ಗದ್ದೆಯನ್ನು ಕುರಿತು ನಾವು ಅವಲೋಕನವನ್ನು ಮಾಡ್ತಾ ಇದ್ದೇವೆ. ಈ ಗದ್ಯ ಪಾಠದಲ್ಲಿರತಕ್ಕಂಥ ಪ್ರಮುಖ ಪಾತ್ರಗಳು ಶಾಸ್ತ್ರಿ ಮಾಸ್ತರ್, ಅಂಬವ್ವ, ಅವಳಿ ಮಕ್ಕಳು ಮತ್ತು ನಿರೂಪಕ. ಶಾಸ್ತ್ರಿ ಮಾಸ್ತರ್, ಅಂಬವ್ವ ಶಾಸ್ತ್ರಿ ಮಾಸ್ತರ್ ಅವರ ಧರ್ಮಪತ್ನಿ. ಈ ಅವಳಿ ಮಕ್ಕಳು ಶಾಸ್ತ್ರಿ ಮಾಸ್ತರ್ ಇರತಕ್ಕಂಥ ಅವಳಿ ಮಕ್ಕಳು. ನಿರೂಪಕ ಅಂದರೆ ಲೇಖಕ ಅಂತ. ಇಲ್ಲಿ ಪ್ರಾರಂಭದಲ್ಲಿ ದನ ಕಾಯುವುದಕ್ಕಾಗಿ ಹಳ್ಳಿ ಕೇರಿ ಹುಡುಗರ ಜೊತೆಯಲ್ಲಿ ದನ ಕಾಯುವುದಕ್ಕಾಗಿ ಅಡವಿ ಹೋಗ್ತಾ ಇದ್ದ. ಅಪ್ಪ ಮತ್ತು ಅಕ್ಕನ ಒತ್ತಾಯದ ಮೇರೆಗೆ ಶಾಲೆಗೆ ಹಾಕಿದರು. ಯಾರಿಗೆ? ನಿರೂಪಕನಿಗೆ. ಶಾಲೆಗೆ ಹೋಗುವುದಕ್ಕೆ ಪ್ರಾರಂಭ ಮಾಡ್ತಾ ಇದ್ದ. ಬಯಲು ಶಾಲೆಯಲ್ಲಿ ಇದ್ದಿರ್ತಕ್ಕಂಥ ನನ್ನನ್ನು ಈ 4 ಗೋಡೆಗಳಲ್ಲಿ ಬಂಧಿಸಿದ್ದಾರೆ. ಅದಕ್ಕಾಗಿ ತನ್ನ ಕಳೆದುಕೊಂಡಿರತಕ್ಕಂಥ ದನಗಳ ಬಳಗವನ್ನು ನೆನೆಯುತ್ತಾ ಕುಂತ. ಮುಂದೆ ಶಾಸ್ತ್ರಿ ಮಾಸ್ತರ್ ನಿರೂಪಕನ ಮೇಲೆ ಯಾವುದೇ ರೀತಿ ಒತ್ತಡವನ್ನು ಹೇರದೆ ಅವನ ಮನಸ್ಸನ್ನು ಶಾಲೆ ಕಡೆ ತಿರುಗಿಸೋದಕ್ಕೆ ಪ್ರಯತ್ನ ಪಟ್ಟರು. ಅಂಬವ್ವ ಸಿಹಿ ತಿಂಡಿ ತಿನಿಸುಗಳು ಕೊಡ್ತಾ ಇದ್ದ. ಇದು ಸಿಹಿ ತಿನಿಸು ತಿಂಡಿಗಳನ್ನು ಮಾಡಿ ಕೊಡ್ತಾ ಇದ್ರು. ನಿರೂಪಕನ ಜೊತೆಯಲ್ಲಿ ಶಾಬಾದಿಗೆ ಸಂತೆ ಹೋಗ್ತಾ ಇದ್ರು, ಸಿನಿಮಾ ನೋಡ್ತಾ ಇದ್ರು. ಅದಕ್ಕಾಗಿ ಅಕ್ಷರಾಭ್ಯಾಸದ ಕಡೆ ಆತನ ಮನಸ್ಸು ಪ್ರಾರಂಭ ಆಯಿತು. ಒಂದೇ ವರ್ಷದಲ್ಲಿ ಅಕ್ಷರಾಭ್ಯಾಸವನ್ನು ಮುಗಿಸಿ 1ನೇ ತರಗತಿಯಲ್ಲಿ ಪ್ರಾರಂಭ ಆದ. ಮುಂದೆ 4ನೇ ತರಗತಿ ಮುಗಿತು. ಹೆಚ್ಚಿನ ಓದಿಗಾಗಿ ಬೇರೆ ಕಡೆ ಹೋಗಬೇಕಾಗಿತ್ತು. ಶಾಸ್ತ್ರಿ ಮಾಸ್ತರು ಕೂಡ ಆ ಹಳ್ಳಿಯಿಂದ ಶಾಬಾದಿಗೆ ವರ್ಗವಾಯಿತು. ವರ್ಗವಾದ ಮೇಲೆ ಆ ಶಾಸ್ತ್ರಿ ಮಾಸ್ತರ್ ಜೊತೆಯಲ್ಲಿ ಇವರು ಬಂದರು ಅಂತ. ಅವರಿಗೆ 2 ಮಕ್ಕಳಾದರೂ ಕೂಡ ನಿರೂಪಕನನ್ನು ತನ್ನ ಮನೆಯ ಮಗನನ್ನೇ ತಿಳ್ಕೊಂಡಿದ್ರು ಅಂತ ಇಲ್ಲಿಗೆ ಬಂದು ನಿಂತಿತ್ತು. ಮುಂದಿನ ಓದಿಗಾಗಿ ಅವರ ಜೊತೆಯಲ್ಲಿ ಶಾಬಾದಿಗೆ ಬಂದು ಯಾರು? ನಿರೂಪಕರು ಅಂತ. ತಮಗೆ 2 ಗಂಡು ಮಕ್ಕಳಾದರೂ ನನ್ನನ್ನು ಬಿಡಲಿಲ್ಲ. ಶಾಬಾದಿನಲ್ಲಿ ತಮ್ಮ ಮನೆಯಲ್ಲಿ ಇಟ್ಟುಕೊಂಡು ನನಗೆ 3 ಮಕ್ಕಳು ಎಂದು ಅವರು ಮನೆಗೆ ಬಂದವರಿಗೆ ಹೇಳುತ್ತಿದ್ದರು. ಹಳ್ಳಿಯಲ್ಲಿದ್ದಂತೆ ಇಲ್ಲಿ ಇರತೊಡಗಿದ್ದೇವೆ. ಶಾಸ್ತ್ರಿ ಮಾಸ್ತರ್ ಪಾಠ ಹೇಳುತ್ತಿದ್ದರು. ಅಂಬವ್ವ ಅಡಿಗೆ ಮಾಡುತ್ತಿದ್ದಳು. ನಾನು ಕಸ ಹೊಡೆಯುವುದು, ನೀರು ತರುವುದು, ಬಾಜಾರಿಗೆ ಹೋಗಿ ಕಾಯಿ ಪಲ್ಯ, ಹುಲ್ಲು ಕಟ್ಟಿಗೆ ತರುವುದು ಮಾಡುತ್ತಿದ್ದೆವು. ಎಲ್ಲರೂ ಕೂಡಿ ಉಣ್ಣುತ್ತಿದ್ದೆವು. ಪ್ರತಿ ರವಿವಾರ ಕೂಡಿ ಸಿನಿಮಾಕ್ಕೆ ಹೋಗುತ್ತಿದ್ದೆವು. ಹುಡುಗರು ನನ್ನನ್ನು ಬಿಟ್ಟು ಒಂದು ಗಳಿಗೆ ಇರಲೇ ಇಲ್ಲ. ನಾನು ಶಾಲೆಗೆ ಹೊರಟರೆ ಅಳುತ್ತಿದ್ದವು. ಹೊರಗಿನಿಂದ ಬಂದ ಕೂಡಲೇ ತಕ್ಕೆಗೆ ಬೀಳುತ್ತಿದ್ದವು. ಹೀಗೆ ದಿನ ಸಾಗಿದ್ದವು. ಮುಂದಿನ ಅಭ್ಯಾಸಕ್ಕಾಗಿ ಶಾಸ್ತ್ರಿ ಮಾಸ್ತರಿಗೆ ಶಾಬಾದಿಗೆ ವರ್ಗಾವಣೆಯಾಯಿತು. ಅವರ ಜೊತೆಯಲ್ಲಿ ನಾನು ಕೂಡ ಬಂದೆ ಅಂತ ಶಾಬಾದಿಗೆ. ಇಲ್ಲಿ ಶಾಸ್ತ್ರಿ ಮಾಸ್ತರ್ ಅವರಿಗೆ 2 ಗಂಡು ಮಕ್ಕಳಾದರೂ ಕೂಡ ನನ್ನನ್ನು ಅವರು ಬಿಡಲೇ ಇಲ್ಲ. ನನ್ನನ್ನು ಅವರ ಮನೆಯ ಮಗ ಅಂತ ತಿಳ್ಕೊಂಡು ಯಾರಾದರೂ ಅವರಿಗೆ ಮನೆಗೆ ಬಂದಾಗ ನನಗೆ 3 ಮಕ್ಕಳು ಅಂತ ಗೊತ್ತಾಯಿತು. ಅಲ್ಲಿ ಹಳ್ಳಿಯಲ್ಲಿದ್ದಂತೆ ಶಾಬಾದಿನಲ್ಲಿ ಕೂಡ ನಾವು ಒಟ್ಟಿಗೆ ಇರ್ತಾ ಇದ್ವಿ. ಇಲ್ಲಿ ನೋಡಿ, ಅಂಬವ್ವ ಅವ್ವ, ನಿರೂಪಕ ಅಂಬವ್ವನನ್ನ ಅವ್ವ ಅಂತ ಕರೆದಿದ್ದಾರೆ. ಅಂದ್ರೆ ಶಾಸ್ತ್ರಿ ಮಾಸ್ತರ್ ಅವರ ಧರ್ಮಪತ್ನಿ ಅಂಬವ್ವ ನಿರೂಪಕರಿಗೆ ತೋರಿಸ್ತಕ್ಕಂಥ ಪ್ರೀತಿ ಇದು ತಾಯಿ ಪ್ರೀತಿ ಅಂತ. ಆ ಕಾರಣಕ್ಕಾಗಿ ಅಂಬವ್ವ ಅವ್ವ ಅಂತ. ಅಂಬವ್ವ ಅವ್ವ ಅಡಿಗೆ ಮಾಡ್ತಾ ಇದ್ರು. ಶಾಸ್ತ್ರಿ ಮಾಸ್ತರ್ ಪಾಠ ಹೇಳ್ತಾ ಇದ್ರು. ನಾವೆಲ್ಲರೂ ಒಟ್ಟಿಗೆ ಇರ್ತಾ ಇದ್ದೆವು. ನಾನು ಮನೆಯಲ್ಲಿ ಕಸ ಹೊಡೆಯುವುದು, ನೀರು ತರುವುದು, ಬಾಜಾರಿಗೆ ಹೋಗಿ ಕಾಯಿ ಪಲ್ಯ, ಹುಲ್ಲು ಕಟ್ಟಿಗೆಯನ್ನು ತರುವುದು, ಈ ರೀತಿ ಮಾಡ್ತಾ ಇದ್ದೆವು. ಅಂದ್ರೆ ಪ್ರತಿ ರವಿವಾರ ನಾವೆಲ್ಲರೂ ಕೂಡಿ ಅಂತ ಬಾಜಾರಿಗೆ ಹೋಗ್ತಾ ಇದ್ದೆವು. ಶಾಸ್ತ್ರಿ ಮಾಸ್ತರ್ ನಮ್ಮನ್ನು ಶ್ರಮ ತೋರಿಸ್ತಾ ಇದ್ರು ಅಂತ. ಆ ಎಳೆಯ ಮಕ್ಕಳು ನನ್ನನ್ನು ಎಷ್ಟರ ಮಟ್ಟಿಗೆ ಹಚ್ಕೊಂಡಿವು ಅಂದ್ರೆ ಒಂದು ಕ್ಷಣ ನನ್ನನ್ನು ಬಿಟ್ಟು ಇರ್ತಾ ಇಲ್ಲ, ಅಷ್ಟು ಮಟ್ಟಿಗೆ ಹಚ್ತಾರೆ. ನಾನು ಶಾಲೆಗೆ ಹೋಗ್ತಾ ಇದ್ದಾಗ ಒಂದೇ ಸವನೆ ಅಳ್ತಾ ಇದ್ದು ನನ್ನನ್ನು ತೆಕ್ಕೆ ಬಿದ್ದು. ನಾನು ಶಾಲೆಯಿಂದ ಹೊರಟು ಮನೆಗೆ ಬಂದಾಗ ಆ ಓಡೋಡ್ತಾ ಬಂದು ನನ್ನ ತೆಕ್ಕೆ ಬೀಳ್ತಾ ಇತ್ತು.
ಯಾರು ಆ ಶಾಸ್ತ್ರಿ ಮಾಸ್ತರನ ಎಳೆಯ ಅವಳಿ ಜವಳಿ ಮಕ್ಕಳು ಅಂತ. ನಾವು 10ನೇ ವರ್ಗದಲ್ಲಿದ್ದಾಗ ಆ 2 ಹುಡುಗರಿಗೆ ನರ್ಸರಿ ಶಾಲೆಗೆ ಸೇರಿಸಲಾಯಿತು. ನಾನು ಮಾಸ್ತರ್ ಸೇರಿ ಶಾಲೆಗೆ ಹೋಗಿದ್ದೆವು. ಅಂಬವ್ವ ಅವ್ವ ಅಡಿಗೆ ಕೆಲಸ ಮುಗಿಸಿಕೊಂಡು ಕಸೂತಿ ಹಾಕುತ್ತಾ ಒಬ್ಬಾಕಿನೇ ಮನೆಯಲ್ಲೇ ಇದ್ದಳು. ಆಗ ಮಧ್ಯಾಹ್ನ 2 ಆಗಿರಬೇಕು. ನಿತ್ಯ ಮುಂಜಾನೆ ಹುಡುಗರಿಗೆ ಶಾಲೆಗೆ ಕಳಿಸುವುದು. ಅಂಬವ್ವ ಅವ್ವ ಹೋಗಿ ಸಂಜೆ ಕರೆದುಕೊಂಡು ಬರುತ್ತಿದ್ದಳು. ಆವತ್ತು ಮಧ್ಯಾಹ್ನ ಯಾಕೋ ಏನೋ ಶಾಲೆ ಬಿಟ್ಟಿದ್ದರಿಂದ ಹುಡುಗರು ತಾವೇ ರೋಡಿನ ಮೇಲೆ ನಡೆಯುತ್ತಾ ಆಟ ಆಡುತ್ತಾ ಬರುತ್ತಿದ್ದವು. ತೀವ್ರ ವೇಗವಾಗಿ ಬಂದ ಲಾರಿ 2 ಹುಡುಗರನ್ನು ಸಿಕ್ಕಿಕೊಂಡು ಗಿಜುಗುಳಿಯಾಗಿ ಹೋಯಿತು. ತಕ್ಷಣವೇ ಆಸ್ಪತ್ರೆಗೆ ಹೋದರೂ ಪ್ರಯೋಜನವಾಗಲಿಲ್ಲ. ಪ್ರಾಣ ಅಲ್ಲೇ ಹೋಗಿದ್ದವು. ಇಲ್ಲಿ ನಾನು 10ನೇ ತರಗತಿಯಲ್ಲಿದ್ದಾಗ ಆ 2 ಶಾಸ್ತ್ರೀಯ ಮಾಸ್ತರ ಅವಳಿ ಜವಳಿ ಮಕ್ಕಳಿಗೆ ನರ್ಸರಿ ಶಾಲೆಗೆ ದಾಖಲೆ ಮಾಡಿದ್ದರು ಅಂತ. ನಾನು ಮತ್ತು ಶಾಸ್ತ್ರಿ ಮಾಸ್ತರ್ ಶಾಲೆಗೆ ಹೋಗಿದ್ದೆವು. ಅಂಬವ್ವ ಅವ್ವ ಒಬ್ಬಾಕಿನ ಮನೆಯಲ್ಲಿ ಕಸೂತಿಯನ್ನು ಹಾಕುತ್ತಾ ಕುಳಿತಿದ್ರು ಅಂತ. ಪ್ರತಿದಿನ ಮುಂಜಾನೆ ಆ ಮಕ್ಕಳನ್ನ ಶಾಲೆಗೆ ಬಿಡುವುದು ಮತ್ತು ಸಂಜೆ ಶಾಲೆಯಿಂದ ಕರೆದುಕೊಂಡು ಬರುವುದು ಅಂಬವ್ವ ಅವನ ಕೆಲಸ ಆಯಿತು. ಮುಂಜಾನೆ ಎಂದಿನಂತೆ ಅಂಬವ್ವ ಅವ್ವ ಆ 2 ಮಕ್ಕಳನ್ನು ಶಾಲೆಗೆ ಬಿಟ್ಟು ಬಂದಿದ್ದ. ಆವತ್ತು ಏನೋ ಗೊತ್ತಿಲ್ಲ, ಇದ್ದಕ್ಕಿದ್ದಂತೆ ಶಾಲೆಗೆ ರಜೆ. ಸುಮಾರು ಮಧ್ಯಾಹ್ನ 2 ಗಂಟೆ ಆಗಿರಬೇಕು. ಆ ಕಾರಣಕ್ಕಾಗಿ ಆ 2 ಮುಗ್ಧ ಎಳೆಯ ಮಕ್ಕಳು ರಸ್ತೆ ಮೇಲೆ ಆಟ ಆಡುತ್ತಾ ಬರ್ತಾ ಇವೆ ಸ್ವಚ್ಛಂದವಾಗಿ. ಆ ಮಕ್ಕಳು ಸ್ವಚ್ಛಂದವಾಗಿ ಬರ್ತಾ ಇದ್ದಕ್ಕಿದ್ದಂತೆ ಆ ರಸ್ತೆಯಲ್ಲಿ ವೇಗವಾಗಿ ಬಂದು ಆ ಲಾರಿ ಆ ಮಕ್ಕಳನ್ನು ಹಾಯಿಸಿಕೊಂಡು ಹೋಗ್ತಾ ಇದೆ. ತಕ್ಷಣವೇ ಅವರನ್ನು ಆಸ್ಪತ್ರೆಗೆ ಒಯ್ದರೂ ಕೂಡ ಯಾವುದೇ ಪ್ರಯೋಜನ ಆಗಲಿಲ್ಲ. ಅವರ ಪ್ರಾಣ ಪಕ್ಷಿ ಹಾರಿಹೋಯಿತು ಅಂತ. ಯಾರು ಶಾಸ್ತ್ರಿ ಮಾಸ್ತರನ ಅವಳಿ ಜವಳಿ ಮಕ್ಕಳ ಆ ಪ್ರಾಣ ಹಾರಿಹೋಯಿತು ಅಂತ. ಈ ಸುದ್ದಿ ಕೇಳಿ ನೋಡಿ, ಈ ಸುದ್ದಿ ಕೇಳಿ ಮಾಸ್ತರ್ ಹೌವಾರಿ ಹೋದರು. ನಾನು ಅವರ ಜೊತೆ ಓಡಿದ್ದೆ. ಅಂಬವ್ವ ಅವ್ವ ಮೂರ್ಛೆ ಹೋಗಿ ಬಿದ್ದವಳು ಮೇಲೆ ಇರಲೇ ಇಲ್ಲ. ಶಾಲೆಗೆ ಶಾಲೆ, ಬಾಜಾರಿಗೆ ಬಾಜಾರ್, ಊರಿಗೆ ಊರು, ಆಸ್ಪತ್ರೆ ಕಡೆಗೆ ಬಂದಿತ್ತು. ಇದು ಶವ ಯಾತ್ರೆ ಆಗಲಿಲ್ಲ, ದೇವರ ಜಾತ್ರೆ. ಜನ ಸೇರಿತ್ತು. ಅಂಬವ್ವ ಅವ್ವ ಹೆಣದ ಜೊತೆಯಲ್ಲಿ 2 ಹುಡುಗರ ಹೆಣವನ್ನು ಸೇರಿಸಿ ಒಂದೇ ಕುಡಿಯಲ್ಲಿ ಮಲಗಿಸಲಾಯಿತು. ಅಲ್ಲಿ ಅಳದವರೇ ಪಾಪಿಗಳಾಗಿದ್ದರು. ಎಂಥ ಜನರಿಗೆ ಹೇಗಾಗುತ್ತದೆ ಎಂದು ನೆನೆದವರು ಗೋಗರೆದು ಶಾಸ್ತ್ರಿ ಮಾಸ್ತರ್ ಹುಚ್ಚಾಗಿ ಹೋದರು. ಮೇಲೆ ಮುಗಿಲು ಹರಿದು ಬಿದ್ದಂತೆ, ಸಿಡಿಲು ಬಡಿದಂತೆ ಅವರ ಸ್ಥಿತಿ ಹೀಗಾಯಿತು. ನೋಡಿ, ಈ ಸುದ್ದಿಯನ್ನು ಕೇಳಿ ಶಾಸ್ತ್ರಿ ಮಾಸ್ತರ್ ಹೌವಾರಿ ಹೋದರು. ನಾನು ಅವರ ಜೊತೆ ಓಡಿ ಹೋದೆ. ಅಂಬವ್ವ ಈ ಅವ್ವ ಸುದ್ದಿಯನ್ನು ಕೇಳಿ ಪ್ರಜ್ಞೆ ತಪ್ಪಿ ಬಿದ್ದವಳು ಮೇಲೆ ಏಳಲೇ ಇಲ್ಲ ಅಂತ. ಇದರ ಅರ್ಥ ಆ ಮಕ್ಕಳ ಸಾವಿನ ಸುದ್ದಿಯನ್ನು ಕೇಳಿ ಆ ಮೋರ್ಚೆ ಹೋಗಿ ಆಕೆ ಕೂಡ ಪ್ರಾಣ ಪಕ್ಷಿ ಹಾರಿ ಹೋಯಿತು. ಯಾರು? ಶಾಸ್ತ್ರಿ ಮಾಸ್ತರ್ ಅವರ ಧರ್ಮಪತ್ನಿಯಾಗಿರ್ತಕ್ಕಂಥ ಅಂಬವ್ವ ಅವ್ವನ ಪ್ರಾಣ ಪಕ್ಷಿ ಕೂಡ ಹಾರಿ ಹೋಯಿತು ಅಂತ. ಆ ಸುದ್ದಿಯನ್ನು ಕೇಳಿ ಊರಿಗೆ ಊರು ಬಂದಿತ್ತು, ಕೇರಿ ಬಂದಿತ್ತು. ಎಲ್ಲ ಶಾಲೆಗೆ ಶಾಲೆ, ಬಾಜಾರಿಗೆ ಓಡಿ ಬಂದಿತ್ತು ಅಂತ. ಅಲ್ಲಿ ನಡೆದಿದ್ದು ಒಂದು ಶವಯಾತ್ರೆಯಲ್ಲ, ಒಂದು ಜಾತ್ರೆಯಂತೆ ಜನ ಸೇರಿತ್ತು ಅಂತ. ಅಂಬವ್ವನ ಒಂದು ಕುಣಿಯನ್ನು ತೋಡಿ ಅಂಬವ್ವನ ಶವದ ಪಕ್ಕದಲ್ಲೇ 2 ಶವಗಳನ್ನು ಹಾಕಿ ಅವರ ಅಂತಿಮ ಕ್ರಿಯೆಯು ಕೂಡ ಮಾಡಲಾಯಿತು ಅಂತ. ಈ ಆಘಾತದಿಂದ ಶಾಸ್ತ್ರಿ ಮಾಸ್ತರ್ ಅವರ ಮೇಲೆ ಮುಗಿಲು ಬಿದ್ದಂತಾಯಿತು. ಅವರು ಹುಚ್ಚರಾಗೇ ಬಿಟ್ಟರು. ಆ ಆಘಾತದಿಂದ ಶಾಸ್ತ್ರಿ ಮಾಸ್ತರ್ ಮೇಲೆ ಏಳದಂತೆ ಒಂದು ರೀತಿ ಹುಚ್ಚರಾಗಿ ಬಿಟ್ಟರು ಅಂತ. ಅದು ಸಿಡಿಲು ಬಡಿದಂತಾಯಿತು ಶಾಸ್ತ್ರಿ ಮಾಸ್ತರಿಗೆ ಅಂತ. ನೋಡಿ ಮುಂದೇನಾಗುತ್ತೆ. ಮಣ್ಣಾಗಿ 6 ತಿಂಗಳಾಯಿತು. ಹಾಸಿಗೆ ಹಿಡಿದ ಮಾಸ್ತರ್ ಶಾಲೆಗೆ ಬರಲೇ ಇಲ್ಲ. ಕೊನೆಗೆ ಯೋಚಿಸಿ ಒಂದು ನಿರ್ಧಾರಕ್ಕೆ ಬಂದರು. ಇನ್ನೂ 10 ವರ್ಷ ಸೇವೆ ಇತ್ತು. ತಾವೇ ನಿವೃತ್ತಿಗೆ ಅರ್ಜಿ ಹಾಕಿದರು. ಹೆಂಡತಿ ಹೆಸರಿನಲ್ಲಿ, ಮಕ್ಕಳ ಹೆಸರಿನಲ್ಲಿ ಇಟ್ಟಿದ್ದ ಜೀವ ವಿಮೆ ಬ್ಯಾಂಕಿನ ಹಣ ತೆಗೆದು ನಿವೃತ್ತಿ ನಂತರ ಬಂದ ಹಣವನ್ನು ಸೇರಿಸಿ ತಾನಿದ್ದ ಬಾಡಿಗೆ ಮನೆಯನ್ನು ಖರೀದಿ ಮಾಡಿದರು. ಅನಾಥ ಬಾಲಕಾಶ್ರಮ ಎಂದು ಬೋರ್ಡ್ ಬರೆಸಿ ಮನೆಯ ಮುಂದೆ ಹಾಕಿದರು. ಶಾಲೆ ಹೋದರೂ ಬರುವ ನಿರ್ಗತಿಕ ಬಡ ಅನಾಥ ಮಕ್ಕಳನ್ನು ಸೇರಿಕೊಂಡು ಅವರ ಊಟ, ವಸತಿ, ಬಟ್ಟೆ, ಪಾಠ್ಯ ಪುಸ್ತಕ ಖರ್ಚು ನೋಡಿಕೊಳ್ಳುತ್ತಾ ಅದರಲ್ಲಿ ತನ್ನ ಹೆಂಡತಿ ಮಕ್ಕಳ ನೋವು, ಸಾವನ್ನ ನಲಿ ಇವು ಸಿಹಿಯನ್ನಾಗಿ ಮಾಡತೊಡಗಿದರು.
ಮಣ್ಣಾಗಿ 6 ತಿಂಗಳಾಯಿತು. ಮಣ್ಣಾಗಿ 6 ತಿಂಗಳಾಯಿತು. ಆದರೂ ಹಾಸಿಗೆಯನ್ನು ಹಿಡಿದಿರತಕ್ಕಂಥ ಮಾಸ್ತರ್ ಮೇಲೇಳಲೇ ಇಲ್ಲ, ಮೇಲೇಳಲೇ ಇಲ್ಲ, ಮೇಲೇಳಲೇ ಇಲ್ಲ. ನಿಧಾನವಾಗಿ ಅಂತಾರಲ್ಲ, ಒಂದು ಮಾತಿದೆ, ಮೌವ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ, ವ್ಯಾಮೋಹವನ್ನೇ ತೋರಬೇಕು, ಏನು ಬಂದರೂ ತಾಳಬೇಕು ಅನ್ನುವ ವಿಚಾರ ಶಾಸ್ತ್ರಿ ಮಾಸ್ತರ್ ತಲೆಯಲ್ಲಿ ಬೆಳೆದಿರಬೇಕು. ನೋಡಿ, ಹೆಂಡತಿಯನ್ನ ಕಳೆದುಕೊಂಡು 2 ಮಕ್ಕಳನ್ನ ಕಳೆದುಕೊಂಡಿರ್ತಕ್ಕಂಥ ಶಾಸ್ತ್ರಿ ಮಾಸ್ತರ್ ಬದುಕಿನ ಮೇಲೆ ಸಿಡಿಲು ಬಡಿದಂತಾಯಿತು. ಮಣ್ಣಾಗಿ 6 ತಿಂಗಳಾದರೂ ಕೂಡ ಶಾಸ್ತ್ರಿ ಮಾಸ್ತರ್ ಮೇಲಿರಲಿಲ್ಲ, ಶಾಲೆಗೆ ಹೋಗಲೇ ಇಲ್ಲ. ಕೊನೆಗೆ ನಿಧಾನಗತಿಯಿಂದ ಅವರು ವಿಚಾರ ಮಾಡ್ತಾರೆ. ಅಂದ್ರೆ ಏನು ಅಂದ್ರೆ, ಮೌವ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ ಅಂತ, ವ್ಯಾಮೋಹವನ್ನೇ ತೋರಬೇಕು, ಏನು ಬಂದರೂ ಸಂತಾಳಬೇಕು ಅನ್ನುವ ಈ ಕವಿವಾಣಿಯಂತೆ ಅವರು ಏನು ಮಕ್ಕಳು ಮತ್ತು ಮಡದಿ ಅನ್ನತಕ್ಕಂಥ ಮಹುವತೆಯಿಂದ ಹೊರಬಂದು ನಿಧಾನವಾಗಿ ವಿಚಾರ ಮಾಡಿ, ಹೆಂಡತಿ ಹೆಸರಲ್ಲಿ ಇನ್ನೂ 10 ವರ್ಷ ಸೇವೆ ಇತ್ತು, ಹೆಂಡತಿ ಹೆಸರಿನಲ್ಲಿ ವಿಮೆ ಇತ್ತು, ಮಕ್ಕಳ ಹೆಸರಿನಲ್ಲಿ ವಿಮೆ ಇತ್ತು, ಇನ್ನೂ 10 ವರ್ಷದ ಆ ಸೇವೆಗೆ ತಾವೇ ಏನು ವಾಲಂಟರಿ ರಿಟೈರ್ಮೆಂಟ್ ಅಂತಾರಲ್ಲ, ಅದನ್ನ ಅವಧಿಗಿಂತ ಮುಂಚೆ ವಿಶ್ರಾಂತಿಯನ್ನು ಪಡೆದು ತಮ್ಮ ಪಿಂಚಣಿಯಿಂದ ಬಂದಿರತಕ್ಕಂಥ ಹಣದಿಂದ, ಮಕ್ಕಳ ಮತ್ತು ಹೆಂಡತಿ ಹೆಸರಲ್ಲಿ ಇಟ್ಟಿರತಕ್ಕಂಥ ಹಣದಿಂದ ತಾವಿದ್ದ ಬಾಡಿಗೆ ಮನೆಯನ್ನು ಖರೀದಿ ಮಾಡಿ ಆ ಮನೆಯ ಮುಂದೆ ಅನಾಥ ಬಾಲಕಾಶ್ರಮ ಅಂತ ಬೋರ್ಡ್ ಹಾಕ್ತಾರೆ. ಬೋರ್ಡ್ ಹಾಕಿ ನಿರ್ಗತಿಕ, ಅನಾಥ, ಅಬಲೆ ಇದ್ದಿರತಕ್ಕಂಥ ಮಕ್ಕಳನ್ನ ಅಲ್ಲಿ ದಾಖಲೆ ಮಾಡಿಕೊಂಡು ಅವರ ಸಂಪೂರ್ಣ ಓದಿನ ಜವಾಬ್ದಾರಿಯನ್ನು ತಾವೇ ನಿರ್ವಹಿಸುತ್ತಾ ತನಗೆ ಬಂದಿರತಕ್ಕಂಥ ಕಷ್ಟವನ್ನ ಇನ್ನೊಬ್ಬರ ಕಷ್ಟ ನಿವಾರಿಸುವುದರ ಮೂಲಕ ಅಲ್ಲಿ ನಿವಾರಿಸಿ ಅವರ ನಡುವಿನಲ್ಲಿ ಇವರ ನೋವನ್ನು ಮರೆಯುತ್ತಾರೆ. ಯಾರು? ಶಾಸ್ತ್ರಿ ಮಾಸ್ತರ್. ನೋಡಿ, ಪ್ರತಿಯೊಬ್ಬ ವ್ಯಕ್ತಿಯ ಬದುಕಿನಲ್ಲಿ ಕಷ್ಟಗಳು ಬರುತ್ತವೆ. ಆದರೆ ಆ ಕಷ್ಟಗಳನ್ನು ಅತಿಯಾಗಿ ನಾವು ಹಂಚಿಕೊಂಡಾಗ ನಾವು ಮಾನಸಿಕವಾಗಿ ಖಿನ್ನರಾಗುತ್ತೇವೆ. ನಮ್ಮ ಕಷ್ಟಗಳನ್ನು ನಾವು ಮರೆಯಬೇಕಾದ್ರೆ ಇನ್ನೊಬ್ಬರ ನಲಿವನ್ನು ನೋಡಬೇಕು, ಅಥವಾ ಇನ್ನೊಬ್ಬರಿಗೆ ಬಂದಿರುವಂತಹ ಕಷ್ಟಗಳನ್ನ ಪರಿಹಾರವನ್ನು ಮಾಡಿ ಅವರ ಸುಖದಲ್ಲಿ ನಮ್ಮ ಸುಖವನ್ನು ನಾವು ಕಾಣಬೇಕು. ಈ ಮನಸ್ಸು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತದೆ. ಆದರೆ ಆ ರೀತಿ ನಾವು ಕಾರ್ಯಪ್ರವೃತ್ತವಾಗುವುದಕ್ಕೆ ಸ್ವಲ್ಪ ಕಷ್ಟ ಅಂತ ಪ್ರಾರಂಭದಲ್ಲಿ ಇಲ್ಲಿ ಪಠ್ಯಪುಸ್ತಕದ ಪ್ರಾರಂಭದಲ್ಲಿ ಹೇಳತಕ್ಕಂಥ ಮಾತುಗಳು. ಪ್ರತಿಯೊಬ್ಬ ವ್ಯಕ್ತಿಗೂ ತನಗೆ ಬಂದಿರತಕ್ಕಂಥ ಕಷ್ಟಗಳನ್ನ ಅದರಿಂದ ಹೊರಬರುವುದಕ್ಕೆ ಸಾಧ್ಯನೇ ಇದ್ದೇ ಇರುತ್ತದೆ. ಇನ್ನೊಬ್ಬರ ನಲಿವಿನಲ್ಲಿ ನಮ್ಮ ನೋವನ್ನು ಮರೆಯಬೇಕು ಅಂತ. ನೋಡಿ, ಇಲ್ಲಿ ಶಾಸ್ತ್ರಿ ಮಾಸ್ತರ್ ನೋಡಿ, ಅನಾಥ ಬಾಲಕ ಅಬಲೆ ಯರಿಗೆ ಆಶ್ರಯವನ್ನು ಕೊಟ್ಟು ಅವರ ನೋವನ್ನು ಮರೆಸಿ ಅವರ ನಡುವಿನಲ್ಲಿ ತನ್ನ ನೋವನ್ನು ಮರಿತಾ ಇದ್ದಾರೆ. ಇದು ಶಾಸ್ತ್ರಿ ಮಾಸ್ತರ್ ಅವರ ಹೃದಯವಂತಿಕೆ ಅಂತ. ಅದಕ್ಕಾಗಿ ಚನ್ನನಾವಲಿಕಾರ ಹೇಳ್ತಾ ಇದ್ದಾರೆ, ಒಂದು ಕಡೆ ಎಲ್ಲೋ ಬಿದ್ದಿರತಕ್ಕಂಥ ಕಲ್ಲನ್ನ ಕಡೆದು ಸುಂದರವಾದ ಮೂರ್ತಿಯನ್ನಾಗಿ ಮಾಡಿ ದೇವಾಲಯದಲ್ಲಿ ಇಟ್ಟಿರತಕ್ಕಂಥ ಕೀರ್ತಿ ಯಾರಿಗೆ ಸಲ್ಲುತ್ತದೆ ಅಂದ್ರೆ ಶಾಸ್ತ್ರಿ ಮಾಸ್ತರಿಗೆ ಸಲ್ಲುತ್ತದೆ. ಅಂದರೆ ನಿನ್ನಿನ ತರಗತಿಯಲ್ಲಿ ಕೂಡ ಈ ಮಾತನ್ನು ಹೇಳಿದ್ದೇನೆ, ಮತ್ತೆ ಪುನರಾವರ್ತನೆ ಮಾಡ್ತಾ ಇದ್ದೇನೆ. ಏನು ಅಂತಂದ್ರೆ ಮೂಲಭೂತ ಸೌಕರ್ಯ ವಂಚಿತವಾಗಿರತಕ್ಕಂಥ ಕುಗ್ರಾಮದಲ್ಲಿ ಹುಟ್ಟಿರ್ತಕ್ಕಂಥ ಚನ್ನನಾವಲಿಕ ಶಾಸ್ತ್ರಿ ಮಾಸ್ತರ್ ಅವರ ಮಾರ್ಗದರ್ಶನದ ಅಕ್ಷರಾಭ್ಯಾಸವನ್ನು ಮಾಡಿ ವಿದ್ವಜ್ಜೀವಿಗಳ ತಾಣವಾಗಿರ್ತಕ್ಕಂಥ ಇವತ್ತು ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದ್ದಾರಲ್ಲ, ಅದು ಶಾಸ್ತ್ರಿ ಮಾಸ್ತರ್ ಅವರೇ ಕಾರಣ. ಅದನ್ನೇ ಈ ರೀತಿ ಅಂತಾರೆ, ಎಲ್ಲೋ ಬಿದ್ದ ಕಲ್ಲನ್ನ ಕಟ್ಟೆದ ಮೂರ್ತಿಯನ್ನಾಗಿ ಮಾಡಿ ದೇವಾಲಯದ ಕೀರ್ತಿ ಶಾಸ್ತ್ರಿ ಮಾಸ್ತರಿಗೆ ಸಲ್ಲುತ್ತದೆ ಅಂತ. ನೋಡಿ, ಈ ರೀತಿಯ ವಿಚಾರವನ್ನ ಮಾಡಿ ಆ ಬಾಡಿಗೆ ಮನೆಯನ್ನು ಖರೀದಿ ಮಾಡಿ ಅದರ ಮನೆ ಮುಂದೆ ಬಾಲಕ ಅನಾಥಾಶ್ರಮ ಅಂತ ಬೋರ್ಡನ್ನು ಹಾಕಿ ನಿರ್ಗತಿಕ, ಅಬಲೆ ಮತ್ತು ಅನಾಥರಿಗೆ ಆಶ್ರಯವನ್ನು ಕೊಟ್ಟು ಅವರ ನೋವನ್ನು ನಿವಾರಣೆ ಮಾಡುವುದರ ಮೂಲಕ ತನ್ನ ನೋವನ್ನ ಮರಿತಾ ಇದ್ದಾರೆ. ಅದರಲ್ಲಿ
ನಿಭಾಯಿಸ್ತಾ ಇದ್ದಾರೆ. ನೋಡಿ, ಈ ರೀತಿ ಅವರ ಆ ನೋವು ಸಾವನ್ನು ನಲಿವು ಸಿಹಿಯನ್ನಾಗಿ ಮಾಡಿತು. ಆ ಬಡ ಮಕ್ಕಳ ಆ ನೋವು ಪರಿಹಾರ ಆಗಿ ಅವರಲ್ಲಿ ನಲಿವು ಹುಟ್ಟಿತಲ್ಲ, ಅವರ ನಲಿವೆ ಮಕ್ಕಳ ಸಾವಿನ ಆ ಕಷ್ಟವನ್ನು ಸಿಹಿಯನ್ನಾಗಿ ಮಾಡಿತು ಅಂತ. ಇಲ್ಲಿ ಕಂಪನಿಯ ಬಂಬು ಊದಿ ಕೇಳಿ ಎಚ್ಚರಾಯಿತು. ಮುಂದಿನ ನೆನಪುಗಳು ಎದ್ದು ನಿಂತೆ ಲುಂಗಿ ಬ್ಯಾಗಿನೊಳಗೆ ಇಟ್ಟಿಕೊಂಡು ಶಾಲಾ ಆವರಣದಲ್ಲಿ ಇದ್ದ ನಳದಲ್ಲಿ ಮುಖವನ್ನು ತೊಳೆದುಕೊಂಡು ಅಲ್ಲಿಯೇ ಸಮೀಪದಲ್ಲಿದ್ದ ಶಾಸ್ತ್ರಿ ಮಾಸ್ತರ್ ಅನಾಥ ಬಾಲಕಾಶ್ರಮಕ್ಕೆ ಹೋಗಬೇಕೆಂದು ನಿಲ್ಲಿಸಿತು ಹೊರಟೆ. ನೋಡಿ, ಇದು ಎಲ್ಲಿ ನಡೆದಿರ್ತಕ್ಕಂಥದ್ದು ಅಂತ. ರಾಯಚೂರಿಗೆ ಹೋಗುವುದಕ್ಕಾಗಿ ಶಾಬಾದಿಗೆ ಬಂದಿದ್ದಾರೆ ನಿರೋಪಕ. ಮಳೆ ಬಿದ್ದಿದೆ, ಆಶ್ರಯ ಪಡಿಬೇಕು ಅಂತ ಸರ್ಕಾರಿ ಶಾಲೆಗೆ ಹೋಗಿದ್ದಾರೆ. ಶಾಲೆಯಲ್ಲಿ ಮಲಗಿದ್ದಾರೆ. ನಿದ್ದೆ ಬರದ ಕಾರಣಕ್ಕಾಗಿ ಆ ಹಿಂದಿರ್ತಕ್ಕಂಥ ಒಂದೊಂದು ನೆನಪುಗಳು ಬರುತ್ತಾ ಇವೆ. ಯಾರು ತಾನು ಓದಿದ್ದು, ತಾನು ಶಾಸ್ತ್ರಿ ಮಾಸ್ತರ ಆಶ್ರಯ ಪಟ್ಟಿದ್ದು ಇದ್ದಕ್ಕಿದ್ದಂತೆ ಹೀಗೆ ಒಂದರ ಮೇಲೊಂದು ತನ್ನ ಬಾಲ್ಯದ ಆ ಘಟನೆಗಳು ನೆನಪಿಸಿಕೊಳ್ತಾ ಇದ್ದಂತೆ ಕಂಪನಿಯ ಬಂಬು ಊದಿತ್ತು. ಶಾಬಾದ್ ಮೊದಲೇ ಸಿಮೆಂಟ್ ಕಂಪನಿಯ ಬಂಬು ಅಂದ್ರೆ ಒಂದು ಅವಧಿಯನ್ನು ಮುಗಿದ ತಕ್ಷಣ ಕಾರ್ಮಿಕರು ಬಂದು ಅವರ ಅವಧಿ ಮುಗಿದ ತಕ್ಷಣ ಕಂಪನಿಯಲ್ಲಿ ಒಂದು ರೀತಿ ಶಬ್ದವಾಗುತ್ತದೆ. ಸೈರಾನ್ ಅಂತಾರೆ, ಸೀಟಿ ಊದುತ್ತದೆ. ಕಂಪನಿಯ ಬಂಬು ಊದಿತ್ತು. ಆವಾಗ ಆ ಕಂಪನಿಯ ಬಂಬು ಊದಿದ ಕಾರಣಕ್ಕಾಗಿ ಆ ತನ್ನನ್ನೇ ತಾನು ಸನ್ಮೋಹಕ್ಕೊಳಗಾಗಿ ವಿಚಾರದಲ್ಲಿ ಮಗ್ನವಾಗ್ತಾ ಇದ್ದಿದ್ದು ಆ ಕಂಪನಿಯ ಬಂಬಿನಿಂದ ಅವರಿಗೆ ಪ್ರಜ್ಞೆ ಬಂತು, ಎಚ್ಚರಾಗಿ ಆ ಘಟನೆಗಳಲ್ಲೇ ನಿಂತು ಆವಾಗ ಎದ್ದವ ನಿರೋಪಕ ಹಾಸಿಕೊಂಡಿರತಕ್ಕಂಥ ಲುಂಗಿಯನ್ನ ಅದನ್ನು ಮಡಿಚಿ ಬ್ಯಾಗಿನಲ್ಲಿ ಇಟ್ಟುಕೊಂಡು ಅಲ್ಲೇ ಶಾಲಾ ಆವರಣದಲ್ಲಿದ್ದಿರತಕ್ಕಂಥ ಆ ನಳದಲ್ಲಿ ಮುಖವನ್ನು ತೊಳೆದುಕೊಂಡು ಶಾಸ್ತ್ರಿ ಮಾಸ್ತರ್ ಅವರ ಮನೆಯ ಕಡೆ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ. ಯಾರು? ನಿರೋಪಕ ಅಂತ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಮೊದಲಿನ ಶಾಬಾದಿ ಇರಲಿಲ್ಲ. ACC ಕಂಪನಿಯಿಂದ ABL ಕಂಪನಿಯಿಂದ ಜನ ತುಂಬಿ ಹೋಗಿತ್ತು. ಊರಿನ 4 ದಿಕ್ಕಿಗೂ ಊರು ಒಂದೊಂದು ಮೈಲಿಗೂ ಬೆಳೆದಿತ್ತು. ನಾನು ನೋಡುತ್ತಾ ಹೊರಟೆ. ನೀರು ತುಂಬುವವರು, ಸಂಡಾಸಿಗೆ ಹೊರಟಿದವರು, ಕೆಲಸಕ್ಕಾಗಿ ಪಡಿದವರು, ಊರಿಗೆ ಹೋಗುವವರು, ಕಾಯಿ ಪಲ್ಯ ತುಂಬಿಕೊಂಡು ಬರುವರು, ಹೋಟೆಲ್ ಅಂಗಡಿ ತೆರೆಯುವರು, ಜನ ನೋಡುತ್ತಾ ನಡೆದೆ. ಎದ್ದು ಶಾಲಾ ಆವರಣದಲ್ಲಿ ಮುಖವನ್ನು ತೊಳೆದುಕೊಂಡು ಶಾಸ್ತ್ರಿ ಮಾಸ್ತರ್ ಅವರ ಮನೆಯ ಕಡೆ ಹೆಜ್ಜೆಯನ್ನು ಹಾಕುತ್ತಾ ಇದ್ದಾರೆ. ಆವಾಗ ನಾನು ನೋಡಿರ್ತಕ್ಕಂಥ ಮೊದಲಿನ ಶಾಬಾದಿ ಇರಲಿಲ್ಲ ಅಂತ. ACC ಕಂಪನಿಯಿಂದ ABL ಸಿಮೆಂಟ್ ಕಂಪನಿಯಿಂದ ಒಂದೊಂದು ಕಡೆ ಒಂದೊಂದು ಮೈಲು ಶಾಬಾದ್ ಬೆಳೆದಿತ್ತು. 4 ದಿಕ್ಕಿಗೂ ಆ ಊರು ಒಂದೊಂದು ಮೈಲು ಬೆಳೆದಿತ್ತು. ನಾನು ನೋಡುತ್ತಾ ಹೊರಟೆ. ಆವಾಗ ಬೆಳಗಿನ ಜಾವ ಕೆಲವೊಬ್ಬರು ತಮ್ಮ ದಿನಚರಿಗಳನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಕಾಯಿ ಪಲ್ಯ ತರುವುದಕ್ಕಾಗಿ ಹೋಗ್ತಾ ಇದ್ದಾರೆ. ಹಾಲು ತರುವವರು ಹಾಲು ತರ್ತಾ ಇದ್ದಾರೆ. ಅಂಗಡಿಗೆ ಹೋಗುವವರು ಅಂಗಡಿಗೆ ಹೋಗ್ತಾ ಇದ್ದಾರೆ. ತನ್ನ ಪ್ರಾರಂಭದ ಮೊದಲಿನ ದಿನಚರಿಯನ್ನು ಮುಗಿಸುವುದಕ್ಕಾಗಿ ಜನರು ಕೂಡ ಹೊರಡ್ತಾ ಇದ್ದಾರೆ. ನಾನು ನೋಡುತ್ತಾ ಹೋದೆ. ಅವರನ್ನು ಎಲ್ಲರನ್ನು ನೋಡುತ್ತಾ ಹೋದೆ. ಅವರಲ್ಲಿ ನನ್ನ ಜೊತೆ ಆಡಿದ್ದವರು, ಓದಿದ್ದವರು ಒಬ್ಬರೂ ಇರಲಿಲ್ಲ. ಈಗ ಅವರೆಲ್ಲಿದ್ದಾರೋ ಏನು ಎಂದು ತಿರಂದಾರ ಟಾಕೀಸ್, ಬೆಡ್ಡಿ, ಬಜಾರ್ ಗಂಟ ನೋಡುತ್ತಾ ಶಾಸ್ತ್ರಿ ಮಾಸ್ತರ್ ಅನಾಥ ಬಾಲಕಾಶ್ರಮಕ್ಕೆ ಬಂದೆ. ನೋಡಿ, ಅಲ್ಲಿ ಶಾಲಾ ಆವರಣದಿಂದ ಶಾಸ್ತ್ರಿ ಮಾಸ್ತರ್ ಅವರ ಮನೆಗೆ ಬರ್ತಾ ಇದ್ದಾರೆ. ಅಲ್ಲಿ ಎದುರಿಗೆ ಜನ ಬರ್ತಾ ಇದ್ದಾರೆ. ಆ ಬರುವ ಜನರನ್ನು ತದೇಕಚಿತ್ತ ನೋಡ್ತಾ ಇದ್ದಾರೆ. ಇವರಲ್ಲಿ ಯಾರಾದರೂ ನನ್ನ ಜೊತೆಯಲ್ಲಿ ಕೂಡಿ ಕಲಿತವರು, ಕೂಡಿ ಓದಿದವರು, ಕೂಡಿ ಆಡಿದವರು ಯಾರಾದರೂ ಇದ್ದಾರೆ. ಆದರೂ ಒಬ್ಬರೂ ಇರಲಿಲ್ಲ. ಅವ್ರು ಎಲ್ಲಿದ್ದಾರೋ ಏನೋ ಗೊತ್ತಿಲ್ಲ. ಆದರೂ ಎದುರಿಗೆ ಜನ ಬರ್ತಾ ಇದ್ದಾರೆ. ಅವರಲ್ಲಿ ಯಾರು ನನಗೆ ಪರಿಚಯಿಸಿದವರು ಇಲ್ಲ. ನನ್ನ ಪರಿಚಯಿಸಿದವರು ಎಲ್ಲಿದ್ದಾರೆ ಏನೋ ಗೊತ್ತಿಲ್ಲ. ಆದರೂ ತಿರಂದಾರ ಟಾಕೀಸ್, ಬೆಂಡಿ, ಬಾಜಾರ್, ಗಂಟ ಅಂದ್ರೆ ಹೆಂಗೆ ಬರ್ತಾ ಇದ್ದಾರೆ ಅಂದ್ರೆ ತಿರಂದಾರ ಟಾಕೀಸ್ ಹಿಡ್ಕೊಂಡು ಬೆಂಡಿ, ಬಾಜಾರ್, ಗಂಟ ಅಂದ್ರೆ ಅದೇ
ಕೊನೆಗೆ ಅವರು ಬಂದಿದ್ದು ಎಲ್ಲಿ ಅಂದರೆ ಶಾಸ್ತ್ರಿ ಮಾಸ್ತರ ಅನಾಥ ಆಶ್ರಮಕ್ಕೆ ಬಂದರು. ಯಾರು? ನಿರೂಪಕರು ಅಂತ. ನೋಡಿ, ನಾನಲ್ಲಿಗೆ ಬರುವುದರೊಳಗೆ ಹುಡುಗರೆಲ್ಲರೂ ಎದ್ದಿದ್ದರು. ಕಸ ಗುಡಿಸುವರು, ನೀರು ತುಂಬುವುದು ನಡೆದಿತ್ತು. ಮಾಸ್ತರ್ 70ರ ವಯಸ್ಸಿನಲ್ಲಿ ವೃತಮಾನ ಪತ್ರಿಕೆಯನ್ನು ಓದುತ್ತಾ ಕುಳಿತರು. ನಾನು ಬಂದ ಸುದ್ದಿಯನ್ನು ಕೇಳಿ ಪೇಪರ್ ಓದುವುದನ್ನು ಬಿಟ್ಟು ನನ್ನನ್ನು ನೋಡಿ ದಳದಳ ಕಣ್ಣೀರು ಸುರಿಸುತ್ತಾ ಎದ್ದು ಬಂದು ನನ್ನನ್ನು ತೆಕ್ಕೆಗೆ ಬಿದ್ದರು. ನನ್ನ ಹಿರಿಮಗ ಬಂದ ಎಂದು ಅಬ್ಬರಿಸಿ ಅಳತೊಡಗಿದರು. ಮಾಸ್ತರ್ ಅಳುವುದನ್ನು ಕೇಳಿ ಅನಾಥ ಬಾಲಕಾಶ್ರಮದ ಹುಡುಗರೆಲ್ಲರೂ ತಮ್ಮ ತಮ್ಮ ಕೆಲಸವನ್ನು ಬಿಟ್ಟು ಓಡಿ ಬಂದು ಮಾಸ್ತರ್ ಮತ್ತು ನನ್ನ ತೆಕ್ಕೆಗೆ ಬಿದ್ದು ಅಳುತ್ತಿರುವುದನ್ನು ನೋಡಿ ಅವರಿಗೂ ಒಂದು ತಿಳಿಯದಂತಾಯಿತು. ಹುಡುಗರೆಲ್ಲರೂ ಬೆರಗೊಂಡು ನೋಡುತ್ತಾ ನಿಂತರು. ಇಂಥ ಮಹಾ ವ್ಯಕ್ತಿಯನ್ನು ನನ್ನನ್ನು ರೂಪಿಸಿದ ಶಿಲ್ಪಿ ಇಲ್ಲಿವರೆಗೆ ಮರೆತುಕೊಂಡಿದ್ದಕ್ಕೆ ನಾನು ಮೋಡವಾಗಿ ಸುರಿಯತೊಡಗಿದ್ದೆ. ನಾನು ಆ ತಿರಂತಾರ ಟಾಕೀಸ್ ಇಂದ ಹಿಡಿದು ಆ ಬಾಜಾರ್ ಬಂಡ ಅನಾಥಾಶ್ರಮಕ್ಕೆ ಬಂದೆಲ್ಲ. ಅಲ್ಲಿ ಬರುವಾಗ ಹುಡುಗರೆಲ್ಲರೂ ಎದ್ದಿದ್ದರು. ತಮ್ಮ ತಮ್ಮ ಪಾಲಿನ ಕೆಲಸಗಳು ಮಾಡ್ತಾ ಇದ್ರು. ಯಾರು ಕಸ ಗುಡಿಸ್ತಾ ಇದ್ರು, ಯಾರು ನೀರು ತರ್ತಾ ಇದ್ರು, ಯಾರು ಇನ್ನೇನು ಮಾಡ್ತಾ ಇದ್ರು. ಇನ್ನು ತಮ್ಮ ತಮ್ಮ ಕೆಲಸಗಳನ್ನು 70ರ ಇಳಿ ವಯಸ್ಸಿನಲ್ಲಿದ್ದಿರ್ತಕ್ಕಂಥ ಶಾಸ್ತ್ರಿ ಮಾಸ್ತರ್ ಆ ದಿನದ ಪತ್ರಿಕೆಯನ್ನು ಹಿಡಿದು ಓದುತ್ತಾ ಕುಳಿತಿದ್ದರು ಅಂತ. ನಾನು ಬಂದ ಸುದ್ದಿಯನ್ನು ತಿಳಿದು ಪತ್ರಿಕೆಯನ್ನು ಓದುವುದನ್ನು ಬಿಟ್ಟು ಓಡೋಡುತ್ತಾ ಬಂದರು. ನನ್ನ ಹಿರಿಮಗ ಬಂದ ಅಂತ ಹೇಳಿ ನನ್ನ ತೆಕ್ಕೆಗೆ ಬಿದ್ದರು. ಯಾರು? ಶಾಸ್ತ್ರಿ ಮಾಸ್ತರ್ ಅಂತ. ತೆಕ್ಕೆಗೆ ಬಿದ್ದು ಒಂದೇ ಸಮಯ ಹೇಳ್ತಾ ಇದ್ರು ಅಂತ. ನೋಡಿ, ನಾವು ಹೋದ ತರಗತಿಯಲ್ಲಿ, ನಿನ್ನಿನ ತರಗತಿಯಲ್ಲಿ ಮನೆಗೆ ಬಂದವರಿಗೆ ಶಾಸ್ತ್ರೀಯ ಮಾಸ್ತರ್ 2 ಮಕ್ಕಳಾದರೂ ಕೂಡ ನನಗೆ 3 ಮಕ್ಕಳು ಅಂತ. ಹಳ್ಳಿಯಲ್ಲಿ ಇದ್ದಿರ್ತಕ್ಕಂಥ ಚೆನ್ನಣ್ಣನನ್ನ ಶಾಬಾದಿಗೆ ವರ್ಗಾವಣೆಯಾದಾಗ ಅವರ ಜೊತೆಯೇ ಕರ್ಕೊಂಡು ಬರ್ತಾ ಇದ್ದಾರೆ ಶಾಸ್ತ್ರೀಯ ಮಾಸ್ತರ್. ಅಷ್ಟೇ ಅಲ್ಲ, ತನ್ನ ಮನೆಯಲ್ಲೇ ಇಟ್ಟುಕೊಂಡು ಓದಿಸ್ತಾ ಇದ್ದಾರೆ, ಅಭ್ಯಾಸವನ್ನು ಮಾಡಿಸ್ತಾ ಇದ್ದಾರೆ. ತಮಗೆ ಮಕ್ಕಳಾದರೂ ಕೂಡ ಚೆನ್ನಣ್ಣನನ್ನು ಬಿಡಲೇ ಇಲ್ಲ, ತನ್ನ ಮನೆಯ ಮಗನಂತೆ ತಿಳಿದುಕೊಂಡಿದ್ದಾರೆ. ಅದಕ್ಕಾಗಿ ರಸ್ತೆ ಅಪಘಾತದಲ್ಲಿ ಸತ್ತಿರತಕ್ಕಂಥ 2 ಮಕ್ಕಳು ಶಾಸ್ತ್ರೀಯ ಮಾಸ್ತರಿಗೆ ಕಿರಿಯ ಮಕ್ಕಳೇ. ಅವು ನಿಜವಾದ ಅವರ ಹಿರಿಯ ಮಕ್ಕಳಾದರೂ ಕೂಡ ಆ ಮಕ್ಕಳು ಬರುವುದಕ್ಕಿಂತ ಮುಂಚೆ ಶಾಸ್ತ್ರೀಯ ಮಾಸ್ತರಲ್ಲಿ ಮಗುವಾಗಿದ್ದವನು ಯಾರು? ಚೆನ್ನಣ್ಣ. ಆ ಕಾರಣಕ್ಕಾಗಿ ಚೆನ್ನಣ್ಣ ಬಂದ ಸುದ್ದಿಯನ್ನು ತಿಳಿದು, ನಿರೂಪಕ ಬಂದ ಸುದ್ದಿಯನ್ನು ತಿಳಿದು ಶಾಸ್ತ್ರೀಯ ಮಾಸ್ತರ್ ಒಂದೇ ಸಮಯ ತೆಕ್ಕೆಗೆ ಬಿದ್ದು ನನ್ನ ಹಿರಿಮಗ ಬಂದ. ನೋಡಿ, ಈ ಹಿರಿಮಗ ಇದು ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ದೊಡ್ಡ ಮಗನಿಗೆ ಬಳಸತಕ್ಕಂಥ ಒಂದು ಪದ. ಹಿರಿಮಗ ಅಂತ ಒಂದೇ ಸಮಯ ಹೇಳ್ತಾ ಇದ್ದಾರೆ. ಶಾಸ್ತ್ರೀಯ ಮಾಸ್ತರ್ ದಿನಪತ್ರಿಕೆಯನ್ನ ಓದೋದನ್ನು ಬಿಟ್ಟು ಚೆನ್ನ ತೆಕ್ಕೆ ಬಿದ್ದು ನನ್ನ ಹಿರಿಮಗ ಬಂದ ಅಂತ ಹೇಳ್ತಾ ಇದ್ದಾರಲ್ಲ, ಅದನ್ನು ಉಳಿದ ಎಲ್ಲ ಹುಡುಗರು ನೋಡ್ತಾ ಇದ್ದಾರೆ. ಆ ಹುಡುಗರಿಗೂ ಏನೂ ತಿಳಿಯದಂತಾಗಿದೆ. ಆವಾಗ ಎಲ್ಲೋ ಬಿದ್ದಿರತಕ್ಕಂಥ ನನ್ನನ್ನು ಈ ರೀತಿ ಎತ್ತರಕ್ಕೆ ಬೆಳೆಸಿರ್ತಕ್ಕಂಥ ವ್ಯಕ್ತಿ ನನ್ನ ಜೀವನ ಶಿಲ್ಪಿ ಯಾರು? ಶಾಸ್ತ್ರೀಯ ಮಾಸ್ತರ್. ಇಲ್ಲಿಯವರೆಗೆ ನಾನು ಅವರನ್ನು ಮರೆತು ಕೂತಿದ್ದೇನಲ್ಲ. ಅದಕ್ಕಾಗಿ ಆ ಎಲ್ಲ ಮಕ್ಕಳು ಅಲ್ಲ ಪ್ರಾರಂಭ ಮಾಡಿದ್ರು. ಇಲ್ಲಿವರೆಗೆ ನಾನು ಮರೆತು ಕೂತಿದ್ದೇನಲ್ಲ, ಆ ಮರೆತು ಕೂತಿದ್ದ ಅದು ಆವಾಗ ನಾನು ಕೂಡ ಮೋಡವಾಗಿ ಮಳೆಯಾಗಿ ನನ್ನ ಕಣ್ಣೀರು ಸುರಿಯುವುದಕ್ಕೆ ಪ್ರಾರಂಭ ಆಯಿತು. ಯಾರ ಕಣ್ಣೀರು? ನಿರೂಪಕರ ಕಣ್ಣೀರು ಅಂತ. ಯಾಕೆ? ತನ್ನ ಜೀವನವನ್ನು ರೂಪಿಸುವ ಶಿಲ್ಪಿ ಯಾರು? ಶಾಸ್ತ್ರೀಯ ಮಾಸ್ತರ್. ಅವರನ್ನ ಮರೆತು ಕೂತಿದ್ದೇನಲ್ಲ ಅಂತಕ್ಕಂಥ ಆ ಪ್ರಜ್ಞೆ ಅವರಿಗೆ ಉಂಟಾದಾಗ ಅವರು ಕೂಡ ಅಳ್ಳ ಪ್ರಾರಂಭವನ್ನು ಮಾಡಿದ್ರು. ಇಂಥ ಮಹಾ ವ್ಯಕ್ತಿ ನನ್ನನ್ನು ರೂಪಿಸುವ ಶಿಲ್ಪಿ ಇಲ್ಲಿವರೆಗೆ ನಾನು ಮರೆತೇನಲ್ಲ, ಅದಕ್ಕಾಗಿ ನನಗೆ ಕಣ್ಣೀರು ಕುಡಿ ಹೊಡೆಯಿತು, ಮೋಡವಾಗಿ ಸುರಿಯಿತು.
ಸುರಿತಾ ಇತ್ತು ಅಂತ ಇಲ್ಲಿಗೆ ಶಾಸ್ತ್ರಿ ಮಾಸ್ತರ್ ಮತ್ತು ಅವರ ಮಕ್ಕಳು ಅಂತಕ್ಕಂಥ ಗದ್ಯ ಪಾಠ ಸಂಪೂರ್ಣವಾಗಿ ಮುಗಿದಿತ್ತು. ಆದರೆ ಇದಕ್ಕಿಂತ ಮುಂಚೆ ಒಂದು ಮಾತು ನೋಡಿ, ಇಲ್ಲಿ ಈ ಕಥೆಯಿಂದ ಅಥವಾ ಈ ಪಾಠದಿಂದ ನಾವು ತಿಳಿದುಕೊಳ್ಬೇಕಾಗಿರುವ ನೀತಿ ಪಾಠ ಏನು ಅಂದ್ರೆ, ಪ್ರತಿಯೊಬ್ಬರ ಬದುಕಿನಲ್ಲಿ, ಯಾಕಂದ್ರೆ ಬದುಕು ಅಂದರೆ ಭವಬಂಧನ ಸುಖ ದುಃಖಗಳ ಸಮಾನ. ಭವಬಂಧನ ಸುಖ ದುಃಖದ ಸಮಾನ. ಸುಖ ಬಂದಾಗ ಹಿಗ್ಗದೆ, ದುಃಖ ಬಂದಾಗ ಕುಗ್ಗದೆ, ದುಃಖ ಮತ್ತು ಸುಖಗಳ ಸಮಾನವಾಗಿ ಸ್ವೀಕರಿಸುವುದೇ ಅದು ಸ್ಥಿತಪ್ರಜ್ಞೆ. ಆದರೆ ನಮ್ಮಲ್ಲಿ ಅತಿಯಾದ ಸಿಹಿಯನ್ನು ತಿಂದು ಬದುಕಿನ ಮತಿಯತನವನ್ನೇ ನಾವು ಕೆಡಿಸಿಕೊಳ್ಳುತ್ತೇವೆ. ಆದರೂ ಇಲ್ಲಿ ಕತೆ ಹೇಳ್ತಾ ಇದೆ, ಕಷ್ಟಗಳು ಬರುತ್ತವೆ, ಕಷ್ಟಗಳು ಬಂದಾಗ ನಾವು ದುಃಖಕ್ಕೀಡಾಗುತ್ತೇವೆ. ಆದರೆ ತಮಗೆ ಬಂದಿರತಕ್ಕಂಥ ಕಷ್ಟಗಳನ್ನು ನಿವಾರಣೆಯನ್ನು ಮಾಡಿಕೊಳ್ಳತಕ್ಕಂಥ ಮನಸ್ಸು ನಮಗಿರುತ್ತದೆ. ಆದರೆ ಕೂಡ ಆ ಕಡೆ ನಾವು ಮನಸ್ಸು ಮಾಡದೆ ಮತ್ತಷ್ಟು ಖಿನ್ನತೆಗೊಳಗಾಗುತ್ತೇವೆ. ಇಲ್ಲಿ ಶಾಸ್ತ್ರಿ ಮಾಸ್ತರ್ ಅವರ ಬದುಕಿನಲ್ಲಿ ಏನು ಎಂಥ ಕಷ್ಟ ಬಂತು ಅಂದ್ರೆ, ಸುಂದರ ಮತ್ತು ಸ್ವಚ್ಛಂದವಾದ ಬದುಕಿನ ಮೇಲೆ ಸಿಡಿಲು ಬಡಿದಂತೆ ಕಷ್ಟ ಬಂತು. ಅವರ ಪ್ರೀತಿ ಒಲುಮೆ ಅನ್ನುವ ಬಳ್ಳಿಯೇ ಆ ಸಿಡಿಲು ಅನ್ನತಕ್ಕಂಥ ಆ ಹೊಡೆತಕ್ಕೆ, ಮಕ್ಕಳ ಸಾವು ಅಂತಕ್ಕಂಥ ಆ ಹೊಡೆತಕ್ಕೆ ಸಿಕ್ಕಿ ಅವರ ಬದುಕಿನ ಏನು ಸ್ಫೂರ್ತಿ ಚಿರುಮೆಯೇ ಬತ್ತಿ ಹೋಗಿತ್ತು. ಆದರೂ ವಿಚಾರ ಮಾಡ್ತಾ ಇದ್ದಾರೆ. ವಿಚಾರವನ್ನು ಮಾಡಿ ಅವಧಿಪೂರ್ಣ ವಿಶ್ರಾಂತಿಯನ್ನು ಪಡೆದು ತಮ್ಮ ವಿಶ್ರಾಂತಿ ವೇತನ ಮತ್ತು ಮಕ್ಕಳ ಮತ್ತು ಹೆಂಡತಿ ಹೆಸರಿಟ್ಟಿರತಕ್ಕಂಥ ಹಣದಿಂದ ಬಾಡಿಗೆ ಮನೆಯನ್ನು ಖರೀದಿ ಮಾಡಿ ನಿರ್ಗತಿಕ ಮಕ್ಕಳಿಗೆ ಅಕ್ಷರಾಭ್ಯಾಸದ ಜವಾಬ್ದಾರಿಯನ್ನು ತೊಟ್ಟು ವಿಚಾರ ಮಾಡ್ತಾರೆ. ನಾನು ಒಂದು ಆ ಮಗುವಿನ ಅಥವಾ 2 ಮಗುವಿನ ತಂದೆಯಾಗಿ ನಾನು ಅಕ್ಷರಾಭ್ಯಾಸ ಮಾಡಿಸಬಹುದಿತ್ತು. ಈಗ ಆ ಮಕ್ಕಳು ಇಲ್ಲ, ಅದು ವಿಧಿಯಾಟ, ಅದು ಬೇರೆ ಏನೇ ಇರುತ್ತೆ. ಆದರೆ ಅಕ್ಷರಾಭ್ಯಾಸದ ವಂಚಿತವಾಗಿರತಕ್ಕಂಥ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸ್ತಕ್ಕಂಥ ಜವಾಬ್ದಾರಿ ನನ್ನದು. ಆ ಜವಾಬ್ದಾರಿಯನ್ನು ತೊಟ್ಟು ಆ ನನ್ನ ನೋವನ್ನು ನಾನು ಬರೆಯಬೇಕು ಅಂತ ಈ ರೀತಿ ಮನಸ್ಸು ಮಾಡ್ತಾ ಇದ್ದಲ್ಲ. ಮನಸ್ಸು ಮಾಡೋದಷ್ಟೇ ಅಲ್ಲ, ಈ ರೀತಿ ಕಾರ್ಯಪ್ರವರ್ತರನ್ನಾಗಿ ಇನ್ನೊಬ್ಬರ ಕಣ್ಣೀರನ್ನು ಒರೆಸಿ, ಇನ್ನೊಬ್ಬರ ನೋವನ್ನು ನಿವಾರಿಸಿ, ಅವರ ಸುಖವನ್ನು ಹೊಡೆದೋಡಿಸಿ, ಅವರ ನಲಿವಿನಲ್ಲಿ ತನ್ನ ಬದುಕಿನಲ್ಲಿ ಬಂದಿರತಕ್ಕಂಥ ನೋವನ್ನು ಮರಿತಾ ಇದ್ದಾರೆ. ಇದು ಪ್ರತಿಯೊಬ್ಬರಲ್ಲಿ ಇರುತ್ತದೆ. ಈ ರೀತಿ ನಾವು ಕಾರ್ಯಪ್ರವರ್ತರಾಗಬೇಕು ಅನ್ನುವ ಉತ್ತಮ ಆದರ್ಶ ಮಾದರಿಯನ್ನು ಶಾಸ್ತ್ರಿ ಮಾಸ್ತರ್ ಅವರ ಅದು ಅವರ ವ್ಯಕ್ತಿತ್ವ ಅಂತ ಅಷ್ಟೇ. ಅದರ ಜೊತೆಯಲ್ಲಿ ಡಾಕ್ಟರ್ ಚನ್ನಣ್ಣ ವಾಲಿಕಾರ್ ಅವರು ಕೂಡ ಬಹಳ, ಯಾಕಂದ್ರೆ ನಾನು ಪ್ರಾರಂಭ ಮಾಡೋದಲ್ಲೇ ಗದ್ಯ ಪಾಠವನ್ನು ಮಾಡುವಾಗ ನಾನು ಹೇಳಿದ್ದು, ಅವರು ನಾನು MA ವಿಶ್ವವಿದ್ಯಾಲಯ ಓದುವಾಗ ನನಗೆ ಪಾಠವನ್ನು ಮಾಡಿದಾಗ ನನ್ನ ವಿದ್ಯಾರ್ಥಿಗಳು ಬಹಳ ಸರಳ ಸಜ್ಜನಿಕೆ ಮತ್ತು ಹೃದಯ ಶ್ರೀಮಂತಿಕೆ ವ್ಯಕ್ತಿ ಅವರಾಗಿದ್ದರು ಅಂತ ಹ್ಯಾಂಗ ಬಹಳ ಹೃದಯ ಶ್ರೀಮಂತಿಕೆ ವ್ಯಕ್ತಿ, ಬಹಳ ಮುಗ್ಧ ಮನಸ್ಸು. ಆದರೆ ಇವತ್ತು ಚನ್ನಣ್ಣ ಮತ್ತು ಶಾಸ್ತ್ರಿ ಮಾಸ್ತರ್ ಅವರು ಇರುವರು ನಮ್ಮ ಜೊತೆಯಲ್ಲಿಲ್ಲ. ಆದರೂ ಅವರಿಬ್ಬರ ಏನು ಉದಾತ್ತ ಬದುಕಿನ ಮೌಲ್ಯಗಳು ನಮಗಿವೆಯಲ್ಲ, ಆ ಮೌಲ್ಯಗಳೇ ನಮ್ಮೆಲ್ಲರಿಗೂ ಆದರ್ಶಪ್ರಾಯವಾಗಲಿ, ಆ ಮೌಲ್ಯಗಳು ನಮ್ಮ ಬದುಕಿಗೆ ಆದರ್ಶಪ್ರಾಯವಾಗಲಿ ಅನ್ನುವ ಮಾತನ್ನ ಹೇಳುತ್ತಾ, ಶಾಸ್ತ್ರಿ ಮಾಸ್ತರ್ ಮತ್ತು ಅವರ ಮಕ್ಕಳು ಅಂತಕ್ಕಂಥ ಗದ್ಯ ಪಾಠಕ್ಕೆ ನಾನು ಸಂಪೂರ್ಣ ವಿರಾಮವನ್ನು ಇಡುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು.